ನಮಸ್ಕಾರ. ಇವತ್ತಿನ ವಿಡಿಯೋ ನಿಫ್ಟಿಯಲ್ಲಿ 232 ಅಂಕಗಳ ಕುಸಿತ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮೊನ್ನೆ ನಾವೊಂದು ವಿಡಿಯೋ ಮಾಡಿದ್ವಿ. ಶೀಘ್ರದಲ್ಲಿ ಮಾರುಕಟ್ಟೆ ಕುಸಿತ ಕಾಣಲಿದೆಯೇ, 23 ವರ್ಷಗಳ ಚರಿತ್ರೆ ನೋಡಿ. ಅದರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ವಿ, ಮಾರುಕಟ್ಟೆ ಸತತವಾಗಿ ಏರ್ತಾನೆ ಇದೆ. 19,250 ಅಂದಾಜಿನಿಂದ ಮೇಲೆ ಮತ್ತೆ ಕೆಳಗೆ ಬರಲೇ ಇಲ್ಲ. ಯಾವುದೇ ಸೆಷನ್ ಅಲ್ಲಿ ಕೂಡ ಅರ್ಥಪೂರ್ಣವಾದಂತ ಕರೆಕ್ಷನ್ ಆಗಿಲ್ಲ. ಆದ್ದರಿಂದ ಯಾವಾಗ್ಲಾದ್ರೂ ಕೆಳಗೆ ಬೀಳ್ಬೋದು ಅಂತ ಹೇಳಿದ್ವಿ. ಇವತ್ತು ಆಲ್ಮೋಸ್ಟ್ 1.15% ಒಂದೇ ದಿನದಲ್ಲಿ ಕೆಳಗೆ ಬಿದ್ದು 19,901ರಲ್ಲಿ ಕ್ಲೋಸ್ ಆಗಿದೆ. ಮತ್ತೆ 20,000ವನ್ನು ಮಾರುಕಟ್ಟೆ ಬಿಗಿನಿಂಗ್ ನಲ್ಲೇ ಬ್ರೇಕ್ ಮಾಡಿತ್ತು. ಮತ್ತೆ ಅದಾದ್ಮೇಲೆ ಒಂದೆರಡು ಸತಿ 20,000 ಕ್ರಾಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಮತ್ತೆ ಸತತವಾಗಿ 20,000ದ ಕೆಳಗಡೆನೇ ಇತ್ತು. ಯಾವ ಕಾರಣಗಳಿಂದ ಮಾರುಕಟ್ಟೆಯಲ್ಲಿ ಕುಸಿತ ಆಗಿದೆ? ಮೊದಲನೇದಾಗಿ US ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ ಅನೌನ್ಸ್ಮೆಂಟ್ ಟುಡೇ ಈವ್ನಿಂಗ್. ಇವತ್ತು ಬುಧವಾರ ರಾತ್ರಿ, ಭಾರತದ ರಾತ್ರಿ ಹೊತ್ತಿನಲ್ಲಿ ಅಮೆರಿಕದಲ್ಲಿ US ಫೆಡರಲ್ ರಿಸರ್ವ್ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಬೇಕೋ ಬೇಡವೋ ಅನ್ನುವಂತ ಒಂದು ಮೀಟಿಂಗ್ ಅನ್ನು ಇಟ್ಟಿದ್ದಾರೆ. ಅದರ ರಿಸಲ್ಟ್ ಇವತ್ತು ತಡರಾತ್ರಿಯಲ್ಲಿ ಬರುವಂತ ಎಲ್ಲ ಸಾಧ್ಯತೆಗಳಿದಾವೆ. ಸದ್ಯದ ಮಟ್ಟಿಗೆ ನಿರೀಕ್ಷೆ ಏನಿದೆ ಅಂತಂದ್ರೆ, US ಫೆಡರಲ್ ರಿಸರ್ವ್ ಅವರು ಅವರ ರೇಟ್ ನಲ್ಲಿ ಏನೂ ಚೇಂಜ್ ಮಾಡ್ಲಿಕ್ಕಿಲ್ಲ ಈ ತಿಂಗಳು. ಆದರೆ ಏನಾದರೂ ಸರ್ಪ್ರೈಸ್ ಇತ್ತು ಮತ್ತು ಮಾರುಕಟ್ಟೆಯಲ್ಲಿ ಆ ರೇಟ್ ಏನಾದರೂ ಇಂಟ್ರೆಸ್ಟ್ ರೇಟ್ ಮೇಲಕ್ಕೆ ಹೋಯ್ತು ಅಂತಂದ್ರೆ, ದ್ಯಾಟ್ ವಿಲ್ ಬಿ ಎ ನೆಗೆಟಿವ್ ನ್ಯೂಸ್ ಫಾರ್ ಸ್ಟಾಕ್ ಮಾರ್ಕೆಟ್ ಗ್ಲೋಬಲಿ. ಕಳೆದ 2-3 ದಿನದಿಂದ ಷೇರು ಮಾರುಕಟ್ಟೆ ಗ್ಲೋಬಲಿ ಸ್ವಲ್ಪ ವೀಕ್ ಇದೆ. ಅದೇ ವೀಕ್ನೆಸ್ ಭಾರತದಲ್ಲಿ ಕೂಡ ಇವತ್ತು ಮೊದಲ ಬಾರಿಗೆ ಕಾಣಲಿಕ್ಕೆ ಸಿಕ್ತು. ಈಗ ಎರಡನೇದ್ದು, HDFC ಬ್ಯಾಂಕ್ ಡೌನ್ ಗ್ರೇಡೆಡ್ ಬೈ ಸಮ್ ಬ್ರೋಕರೇಜ್ ಫರ್ಮ್ಸ್. ಮೊನ್ನೆ ಅನಲಿಸ್ಟ್ಗಳ ಒಂದು ಮೀಟಿಂಗ್ ಇತ್ತು, ಇಂಟರಾಕ್ಷನ್ ಇತ್ತು. ಅಲ್ಲಿ HDFC ಬ್ಯಾಂಕ್ ಮ್ಯಾನೇಜ್ಮೆಂಟ್ ಅವ್ರು ಹೇಳಿದ್ರು, ನಮ್ಮ ಬುಕ್ ವ್ಯಾಲ್ಯೂ ವಿಲ್ ಬಿ ಲೋವರ್ ಫಾರ್ ದ ಮರ್ಜ್ಡ್ ಎಂಟಿಟಿ ಡ್ಯೂ ಟು ಸಮ್ ಅಕೌಂಟಿಂಗ್ ಅಡ್ಜಸ್ಟ್ಮೆಂಟ್ಸ್. ಆ ಅನೌನ್ಸ್ಮೆಂಟ್ ಬಂದ್ಮೇಲೆ ಬ್ರೋಕರೇಜ್ ಫರ್ಮ್ಸ್ ನಿರ್ಧಾರ ತಗೊಂಡು, ನಾವು HDFC ಬ್ಯಾಂಕ್ ಅನ್ನ 5-10% ಟಾರ್ಗೆಟ್ ಪ್ರೈಸ್ ಅನ್ನು ರಿಡ್ಯೂಸ್ ಮಾಡ್ತೇವೆ. ಸಾಮಾನ್ಯವಾಗಿ ಟಾರ್ಗೆಟ್ ಪ್ರೈಸ್ ಅಂತಂದ್ರೆ 1 ವರ್ಷದ ಒಳಗೆ ಒಂದು ಪರ್ಟಿಕ್ಯುಲರ್ ಶೇರು ತಲುಪುವಂತ ಒಂದು ರೇಟ್. ಅಲ್ಲದೆ ಅನಲಿಸ್ಟ್ಗಳು ಆಲ್ಸೋ ಎಕ್ಸ್ಪೆಕ್ಟಿಂಗ್ HDFC ಬ್ಯಾಂಕ್ಸ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಕೆಳಗೆ ಬರ್ಬೋದು 2-3 ಕ್ವಾರ್ಟರ್ ಅಲ್ಲಿ. ಯಾಕಂತಂದ್ರೆ ಮರ್ಜರ್ ಆಗಿರೋದ್ರಿಂದ. ಅಷ್ಟೇ ಅಲ್ಲ, HDFC ಬ್ಯಾಂಕು ಮತ್ತು HDFC ಆ ಎರಡರಲ್ಲಿ ಕೂಡ ಆ ಲೋನ್ ಕೊಡುವಂತಹ ಸ್ಟೈಲ್ ಚೇಂಜ್. HDFCಲಿ ಅವರು ಹೌಸಿಂಗ್ ಲೋನ್ ಕೊಡ್ತಾ ಇದ್ರು, HDFC ಬ್ಯಾಂಕ್ ನಲ್ಲಿ ಅವರು ಪರ್ಸನಲ್ ಲೋನು ಇತ್ಯಾದಿ ಕೊಡ್ತಾ ಇದ್ದಾರೆ. ಅದರಿಂದಾಗಿ ಒಂದಷ್ಟು ಚೇಂಜಸ್ ಆಗಿ ಪ್ರಾಫಿಟಬಿಲಿಟಿ ಸದ್ಯದ ಮಟ್ಟಿಗೆ ಒಂದು 2-3 ಕ್ವಾರ್ಟರ್ ಅಲ್ಲಿ ಕಮ್ಮಿ ಆಗುವಂತ ಚಾನ್ಸಸ್ ಇದೆ. ಆದ್ದರಿಂದ HDFC ಬ್ಯಾಂಕಿನ ಲೋನ್ ಗ್ರೋತ್ ಅದೇನು 20% ಅಂತ ಯೋಚನೆ ಮಾಡ್ತಿದ್ರು, ಅದು ಸ್ಲೋ ಡೌನ್ ಆಗಿ 12ಕ್ಕೆ ಬರ್ಬೋದು. ಬ್ರೋಕರೇಜ್ ಫರ್ಮ್ಗಳು ಅವರ ಬೈ ರೇಟಿಂಗ್ ಅನ್ನು HDFC ಬ್ಯಾಂಕ್ ನ ಒಂದಷ್ಟು ರಿಡ್ಯೂಸ್ ಮಾಡಿದ್ದಾರೆ. ಟಾರ್ಗೆಟ್ ಪ್ರೈಸ್ ಅನ್ನು ಕೂಡ ಒಂದಷ್ಟು ರಿವೈಸ್ ಮಾಡಿದ್ದಾರೆ. ಈಗ ನಿಮ್ಮ ಮುಂದೆ ರಿವೈಸ್ ಟಾರ್ಗೆಟ್ ಪ್ರೈಸ್ HDFC ಬ್ಯಾಂಕ್ ಇಟ್ಟಿದ್ದೇನೆ. ನೊಮುರಾ ಬ್ರೋಕರೇಜ್ ಫರ್ಮ್ ಅವರು ಓಲ್ಡ್ ಟಾರ್ಗೆಟ್ 1,970 ಇದ್ದದ್ದು ಈಗ ನ್ಯೂ ಟಾರ್ಗೆಟ್ ಅನ್ನ 1,800ಕ್ಕೆ ಇಳಿಸಿದ್ದಾರೆ. ಜೆಫ್ರೀಸ್ ಅವರು 2,100 ಅಂತ ಹೇಳಿದ್ರು, ಈಗ 2,030ಕ್ಕೆ ತಲುಪಿದ್ದಾರೆ. ಸಿಟಿ ಅವರು ನ್ಯೂ ಟಾರ್ಗೆಟ್ 2,110, ಮಾರ್ಗನ್ ಸ್ಟ್ಯಾನ್ಲಿ ಹೊಸ ಟಾರ್ಗೆಟ್ 2,110. ಇವತ್ತಿನ ರೇಟು HDFC 1,565. ಈಗ ಮೂರನೆಯ ಕಾರಣ, ಇವತ್ತು ಮಾರುಕಟ್ಟೆ ಅಂದಾಜು 232 ಪಾಯಿಂಟ್ ಕೆಳಗೆ ಬರಲಿಕ್ಕೆ ರಿಲಯನ್ಸ್ ಶೇರ್ಸ್ ಫಾಲ್ ಬೈ 2%. ಇವತ್ತು ಒಂದು ಬ್ಲಾಕ್ ಡೀಲ್ ಮಾರುಕಟ್ಟೆಯಲ್ಲಿ ನಡೀತು. 1.9 crores ಅಂದ್ರೆ 0.3% ರಿಲಯನ್ಸ್ ಶೇರ್ಸ್ ಅಟ್ ದ ರೇಟ್ ಆಫ್ 4,563 crores. ಅಂದ್ರೆ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಯಾರು ಅಂತ ಇನ್ನೂ ನಿರ್ದಿಷ್ಟವಾಗಿ ತಿಳಿದು ಬಂದಿಲ್ಲ. 2 ದಿನದ ಕೆಳಗೆ ಗವರ್ಮೆಂಟ್ ಅವರು ವಿಂಡ್ ಫಾಲ್ ಟ್ಯಾಕ್ಸ್ ಆನ್ ಸೇಲ್ ಆಫ್ ಡೊಮೆಸ್ಟಿಕ್ ಕ್ರೂಡ್ ಆಯಿಲ್ ಅನ್ನ ಕಮ್ಮಿ ಮಾಡಿದ್ರು. ಇನ್ನು ಮುಂದೆನೂ ಅದನ್ನು ಕಮ್ಮಿ ಮಾಡುವಂತ ಚಾನ್ಸಸ್ ಇದೆ, ಆಯಿಲ್ ಪ್ರೈಸ್ ಮೇಲಕ್ಕೆ ಹೋಗ್ತಾ ಇದ್ದ ಹಾಗೆ. HDFC ಬ್ಯಾಂಕು ಮತ್ತು ರಿಲಯನ್ಸ್ ಶೇರ್ನ ಒಟ್ಟು ವೇಟೇಜು ನಿಫ್ಟಿ 50ಯಲ್ಲಿ 25% ಇದೆ. ಇವತ್ತು ಅದು 2-4% ಕೆಳಗೆ ಬಿದ್ದರಿಂದ ನಿಫ್ಟಿ 50 ಇಂಡೆಕ್ಸ್ ಆಲ್ಮೋಸ್ಟ್ 1%, 1.15% ಕೆಳಗೆ ಬಿತ್ತು. ಆದರೆ ನಿಫ್ಟಿಯಲ್ಲಿರುವ ಇತರ ಷೇರುಗಳಲ್ಲಿ ಯಾವ ಜಾಸ್ತಿ ಮಾರ್ಪಾಡಿರಲಿಲ್ಲ.
ಫ್ಲಾಟ್ ಆಗಿದ್ವು. ಯಾಕಂತಂದ್ರೆ ಇವತ್ತು ಬಿದ್ದದ್ದು 2 ಷೇರುಗಳು. ನಿಫ್ಟಿಗೆ 20,000 ಒಂದು ದೊಡ್ಡ ಸಪೋರ್ಟ್ ಲೆವೆಲ್ ಇತ್ತು. ಆದರೆ ಇವತ್ತು ಆ ಲೆವೆಲ್ ಬಹಳ ಈಸಿಯಾಗಿ ಬ್ರೇಕ್ ಆಗಿ 20,000 ಬದಲಾಗಿ 19,901ಕ್ಕೆ ಕ್ಲೋಸ್ ಆಗಿದೆ. ನಾಳೆ ಏನಾದರೂ US ಫೆಡರಲ್ ರಿಸರ್ವ್ ಅದರದ್ದು ನ್ಯೂಸ್ ಏನಾದರೂ ಪಾಸಿಟಿವ್ ಇಲ್ಲ, ನೆಗೆಟಿವ್ ಆಗಿದೆ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಇನ್ನೊಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ಕಾಣಲಿಕ್ಕೆ ಸಿಕ್ಬೋದು. ಮತ್ತೆ ಕಳೆದ ಕೆಲವು ದಿನಗಳಿಂದ ಒಂದು ಒಳ್ಳೆ ರ್ಯಾಲಿ ಇತ್ತಲ್ಲ, ಆ ರ್ಯಾಲಿ ಅಂತ್ಯವಾಗಿದೆ ಅಂತಲೂ ತಿಳ್ಕೊಳ್ಬೋದು. ನಾವು ಕಳೆದ ಕೆಲವು ದಿನಗಳಿಂದ ನಮ್ಮ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ವಿ. ಮಾರುಕಟ್ಟೆ ಬಹಳ ಈಸಿಯಾಗಿ ಮೇಲಕ್ಕೆ ಹೋಗ್ತಾ ಇದೆ, ಎಲ್ಲಿಯೂ ಕರೆಕ್ಷನ್ ಕಾಣ್ತಾ ಇಲ್ಲ. ಅಂದರೆ ಈ ರೀತಿ ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋಗಿರೋದನ್ನ ನೋಡೋದು ಕಠಿಣ. ಆದ್ದರಿಂದ ಮಾರುಕಟ್ಟೆಯಲ್ಲಿ ಕರೆಕ್ಷನ್ ಆಗಿದೆ, ಒಂದಷ್ಟು ಮೊಮೆಂಟಮ್ ಬ್ರೇಕ್ ಆಗಿದೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಮತ್ತು ನಮ್ಮ ಚಾನಲ್ ಮೆಂಬರ್ಸ್ ಹತ್ರ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇವತ್ತು ಮಾರುಕಟ್ಟೆಯಲ್ಲಿ ಒಂದು ಸಣ್ಣ ಕರೆಕ್ಷನ್ ಆಗಿದೆ. ಕರೆಕ್ಷನ್ ಆಗಿದ್ರಿಂದ ನೀವು ಹ್ಯಾಪಿ ಆಗಿದ್ದೀರಾ, ಸ್ಯಾಡ್ ಆಗಿದ್ದೀರಾ ಅಥವಾ ನ್ಯೂಟ್ರಲ್ ಆಗಿದ್ದೀರಾ ಅಂತ ದಯವಿಟ್ಟು ಟೈಪ್ ಮಾಡಿ. ಮತ್ತೆ ನನಗೆ ಈಗಲೇ ಇದಕ್ಕೆ ಉತ್ತರ ಗೊತ್ತಿದೆ ಅಂತ ನಾನು ಊಹಿಸ್ಕೊಳ್ತೇನೆ. ಮತ್ತೆ ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.